ಸೊ ಹಾಯ್ ಚಂದನ್ ಸರ್, ಥ್ಯಾಂಕ್ ಯು ಸೋ ಹಾಯ್, ಮಚ್ ನಮ್ಮನ್ನ ಜಾಯಿನ್ ಆಗಿರೋದಕ್ಕೆ ಇವತ್ತು. ನಮಸ್ಕಾರ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ನೋ ಆಬ್ಸ್ ನೋ ಇಟ್ಸ್ ಅ ಪ್ಲೆಜರ್. ಮೊದಲನೇದಾಗಿ ಈ ಇಂಡಸ್ಟ್ರಿಯಲ್ಲಿ ನಿಮ್ಮ ಜರ್ನಿ ಯಾವಾಗಿಂದ ಶುರುವಾಯಿತು, ಹೆಂಗ್ ಬಂದ್ರಿ ನೀವು ಇಲ್ಲಿಗೆ, ಇದ್ರ ಬಗ್ಗೆ ಒಂಚೂರು ಏನಾದ್ರು ಹೇಳಿ. ಓಕೆ, ಖಂಡಿತವಾಗ್ಲು. ನನಗನ್ಸುತ್ತೆ ಮ್ಯೂಚುವಲ್ ಫಂಡ್ ಅನ್ನೋದು ನನಗೆ ದೈವದತ್ತ ಅಂತ ಹೇಳ್ಬೋದಾಗಿತ್ತು ಒಂದು ಲೆವೆಲ್ಗೆ. ಓಕೆ. ಯಾಕೆ ಅಂತಂದರೆ ನನಗೂ ಫೈನಾನ್ಸ್ಗೂ ಸ್ವಲ್ಪ ದೂರನೇ. ಬಿ ಕಾಮ್ ಮಾಡಿದ್ದು, ಬಟ್ ಎಕನಾಮಿಕ್ಸ್ ಮೇಜರ್ ತೊಗೊಂಡೆ. ಕಮ್ 2000 ಏನಾಯಿತು, ಇಂಡಸ್ಟ್ರಿ ಆರ್ ಎಂಟೈರ್ ಗ್ಲೋಬಲ್ ಎಕನಾಮಿ ವಾಸ್ ಡೌನ್. WTC ಅಟ್ಯಾಕ್ ಆಗಿತ್ತು, ಹಾ. ಇಂಡಿಯಾದಲ್ಲಿ ಕಾರ್ಗಿಲ್ ವಾರ್ ನಡೀತಾ ಇತ್ತು, ಸೊ ಎಕನಾಮಿಕ್ ಡೌನ್ ಟರ್ನ್ ಇತ್ತು. ಓಕೆ. ಅವಾಗ ಜಾಬ್ ಮಾರ್ಕೆಟ್ ಇರಲಿಲ್ಲ. ಬೈ ಡಿಫಾಲ್ಟ್ ಯಾವ ಜಾಬ್ ಸಿಗುತ್ತೋ ಆ ಜಾಬ್ ತಗೊಳ್ಳೋಂಥ ಪರಿಸ್ಥಿತಿ. ಆಗ ಆಕ್ಸಿಡೆಂಟಲಿ ನಾನು ಜಾಯಿನ್ ಆಗಿದ್ದು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೆ. Okay. ಶುರು ಮಾಡಿದ್ದು ಕರಿಯರ್ ಒಂದು ವೇ ಟು ವೆಲ್ತ್ ಅಂತ ಓಕೆ. ಒಂದು ಬ್ರೋಕಿಂಗ್ ಕಂಪನಿ ಆರ್ ಕಾಫಿ ಡೇ ಗ್ರೂಪ್ ಕಂಪನಿಯಲ್ಲಿ. ಓಕೆ. ಅಲ್ಲಿ ಸುಮಾರು 2 ವರ್ಷ ರಿಟೇಲ್ ಸೆಟಪ್ಪಲ್ಲಿ. ಆವಾಗ ಫಸ್ಟ್ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ಗೊತ್ತಾಗಿದ್ದು 2001 ಶುರು ಮಾಡಿದಾಗ. ಆಗಿನ ಟೈಮಲ್ಲಿ ಹೇಗಿತ್ತು ಅಂತಂದರೆ ಇಂಟ್ರೆಸ್ಟ್ ರೇಟ್ ಕೆಳಗೆ ಬರ್ತಾ ಇತ್ತು. ಆಗ ನಿಧಾನವಾಗಿ ಅವಾಗ ಇನ್ನೂ ಫೇಸ್ ಶುರುವಾಗಿತ್ತು. ಅವಾಗಿನ್ನೂ ಆ್ಯಕ್ಚುಲಿ ಇಂಟ್ರೆಸ್ಟ್ ರೇಟ್ ಕಮ್ಮಿ ಬಂದಿದ್ದು ಇನ್ನು 2000 ಹತ್ರ 5-6 ಅಷ್ಟೊತ್ತಿಗೆ ಕಂಪ್ಲೀಟ್ಲಿ ನ್ಯಾರೋ ಡೌನ್ ಆಗಿತ್ತು ಅನ್ಕೊಂಡು. ಅದಾದ ಮೇಲೆ ಐ ಜಾಯಿಂಡ್ ABN AMRO ಅಂತ ಒಂದು ಇಂಟರ್ನ್ಯಾಷನಲ್ ಬ್ಯಾಂಕ್. ಆ ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿ 3 ವರ್ಷ ಕೆಲಸ ಮಾಡಿದೆ. ನನ್ನ ವೇ ಟು ವೆಲ್ತಿಂದ ABN AMROಗೂ ಒಂದು ರೆಫರೆನ್ಸಲ್ಲೇ ಹೋಗಿದ್ದೆ, ನನ್ನ ಹಳೆ ಕಲೀಗು. ABNinದ HDFCಗೂ ಹಾಗೆ ಆಯಿತು. ನಾನು ಗ್ರೌಂಡ್ ಫ್ಲೋರಲ್ಲಿ ABN ಆಫೀಸು, ಫಸ್ಟ್ ಫ್ಲೋರ್ HDFC ಆಫೀಸು. ಓಕೆ. HDFC ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಮೂವ್ ಆಗಿದ್ದು ಸಿಕ್ತು. ಅದಾದ್ರ ಮೇಲೆ ಕರಿಯರ್ ಗ್ರೋತ್ ಹಾಗಂತಂತಂದು ಆಕ್ಸಿಸ್ ಮ್ಯೂಚುವಲ್ ಫಂಡಲ್ಲಿ ಜಾಯ್ನ್ ಆದೆ. ಅಲ್ಲೊಂದು 7 ವರ್ಷ ಮಾಡಿ. ಅದಾದ್ರ ಮೇಲೆ ಈಗ ಕಳೆದ 4 ವರ್ಷದಿಂದ ಒಂದು ಸ್ಟಾರ್ಟಪ್ ವೆಲ್ದಿ ಅಂತ, ಅದು ಡಿಸ್ಟ್ರಿಬ್ಯೂಷನ್ ಡಿವನ್ B2B ಬಿಸ್ನೆಸ್, ಅಗೇನ್ ಇಂಟು ಮ್ಯೂಚುವಲ್ ಫಂಡ್ಸ್ ಪ್ರಿಡಾಮಿನೆಂಟ್ಲಿ. ಸೊ ನಿಮ್ಮ ನಾಗೇಂದ್ರ ಅವರ ಪರಿಚಯ ಯಾವಾಗ ಆಗಿದ್ದು, ನೀವು ಹೇಗೆ ಮೊದಲನೇ ಸತಿ ಅವ್ರನ್ನ ಮೀಟ್ ಮಾಡಿದ್ದು ಜ್ಞಾಪಕ ಇದೆಯಾ? ಅವಾಗ ನಿಮ್ಗೆ ಅವ್ರ ಬಗ್ಗೆ ಏನ್ ಇಂಪ್ರೆಷನ್ ಇತ್ತು? ಅದಾದ್ಮೇಲೆ ನೀವು ಅವ್ರ ಜೊತೆ ಇದ್ದೀರಾ? ಅವರು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದಾಗಿಂದನೂ ನೀವು ಹೆಚ್ಚು ಕಮ್ಮಿ ಅವ್ರ ಜೊತೆ ಇದ್ದೀರಾ. ಅವ್ರ ಬೆಳವಣಿಗೆನ ನೀವು ಹೇಗ್ ನೋಡ್ತೀರಾ? ಇವತ್ತು ತಿರುಗಿ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಇವತ್ತಿಗೆ ಹತ್ತತ್ರ 10 ವರ್ಷ ಅವ್ರನ್ನ ಸಿಕ್ಕಿ. ಎಕ್ಸಾಕ್ಟ್ ಡೇಟ್ ನೆನಪಿಲ್ಲ. ಏನಾಗಿತ್ತು, ನನ್ನ ಶೆಡ್ಯೂಲ್ಡ್ ಅಪಾಯಿಂಟ್ಮೆಂಟ್ ಇರಲಿಲ್ಲ. ಆವತ್ತಿನ ದಿವಸ ನನ್ನ ಈ ಟೀಮ್ಮೇಟ್ ಒಬ್ರು ಇರೋರು ಇದ್ರು, ಲೋಕಲ್ ಟೀಮ್ಮೇಟ್. ಅವರು ಸರ್ ಇಲ್ಲೊಬ್ರು ಬಹಳ ಇಂಪಾರ್ಟೆಂಟ್ MFD ಇದ್ದಾರೆ, ಅವ್ರಿಗೆ ಮಾತಾಡ್ಬೋದು, ಬೇಕಾದ್ರೆ ಸಿಗ್ತಾರೆ ಅಂತಂದರೆ ಸಿಗೋಣ, ಒಂದು ಫೋನ್ ಮಾಡ್ತೀನಿ ಅಂತ. ಸರಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಾಗೇಂದ್ರ ಸರ್ ಟೈಮ್ ಕೊಟ್ಟರು ಅವತ್ತಿನ ದಿವಸ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ. ಸರಿ ಟೈಮ್ ಕೊಟ್ಟು ಅವ್ರು ಹೇಳಿದ್ರು, ಜಾಸ್ತಿ ಬ್ಯುಸಿ ಇದ್ದೀನಿ, ಒಂದು ಮ್ಯಾಕ್ಸಿಮಮ್ ಒಂದು 10-15 ನಿಮಿಷ ಮಾತಾಡ್ಬೋದು, ಅಷ್ಟೇ ಸಾಕು, ಪರಿಚಯ ಆಗಲಿ ಅನ್ನೋದು ಆ ಅನುಭವಕ್ಕೆ ಅಂತ ಸಿಕ್ಕಿದ್ದು. ಜ್ಯುವೆಲ್ ರಾಕಲ್ಲಿ ಒಂದು ಕಾಫಿ ತರಿಸಿದ್ವಿ, ಬೇರೆ ಏನೂ ಬೇಡ ಅಂತೇಳಿ. ಒಂದು ಕಾಫಿಯಲ್ಲಿ ಶುರು ಮಾಡಿದ ಚರ್ಚೆ, ಅದು 2 ಕಾಫಿ 3 ಕಾಫಿ ಅಷ್ಟೊತ್ತನ ಆಯಿತು. ಸುಮಾರು 3-3.5 ಗಂಟೆ ಮಾತಾಡಿದ್ದೀವಿ. ನಾನು ಅವ್ರು ನನ್ನಿಂದ ಏನು ಅವತ್ತಿನ ದಿವಸ ಏನಾಯಿತು ಗೊತ್ತಿಲ್ಲ, ಬಟ್ ನಾನು ಮಾತ್ರ ಅವತ್ತಿನ ದಿವಸ ಕಲ್ತಿದ್ದು ಭಾಳಷ್ಟೇ. ಪ್ರಾಬಬ್ಲಿ ನಾನು 10-20 ವರ್ಷ ಇಂಡಸ್ಟ್ರಿಯಲ್ಲಿ ಏನು ಕಲ್ತಿರ್ಲಿಲ್ವೋ ಆ 3 ಗಂಟೆಯಲ್ಲಿ ನಾನು ಅವ್ರ ಹತ್ರ ಕಲ್ತ್ಕೊಂಡೆ. ಒಂದು ಡಿಸ್ಟ್ರಿಬ್ಯೂಟ್ರ್ ಅನ್ನೋಂಥದ್ದು, ಯಾಕೆಂದರೆ ನಾವು ಮ್ಯೂಚುವಲ್ ಫಂಡ್, ನಾನು ಡಿಸ್ಟ್ರಿಬ್ಯೂಷನ್ ಇದ್ರೂ ಒಂದು ಬ್ಯಾಂಕಿಂಗ್ ಎನ್ವೈರ್ಮೆಂಟಲ್ಲಿದ್ದೆ, ಒಂದು ಆರ್ಗನೈಸ್ ಸೆಟಪ್ಪಲ್ಲಿದ್ದೆ. ಡಿಸ್ಟ್ರಿಬ್ಯೂಷನ್ ನಾವು ನೋಡೋವಂಥ AMC ಅವ್ರು ನೋಡೋವಂಥ ವಿವೇ ಬೇರೆ ಇರುತ್ತೆ, ನಮ್ಗೆ ಕಾಣಿಸುವಂಥದ್ದು. ಓಕೆ, ಅವ್ರು ಬಿಸ್ನೆಸ್ ನಡೆಸ್ತಾ ಇದ್ದಾರೆ ಅನ್ನೋದಿರುತ್ತೆ. ಬಟ್ ನಾಗೇಂದ್ರ ಸರ್ ಮೀಟ್ ಮಾಡಿದಾಗ ಅವರು ಬಿಸ್ನೆಸ್ಗೋಸ್ಕರ ಬಿಸ್ನೆಸ್ ಮಾಡ್ತಾ ಇರಲಿಲ್ಲ. ಅವರು ಒಂದು ಇನ್ವೆಸ್ಟರ್ಗೋಸ್ಕರ ಶುರು ಮಾಡಿದ್ದು. ಪ್ಲಸ್ ಅವರು ಅವತ್ತಿನ ದಿವಸ ಅವ್ರ ಜರ್ನಿ ಹೇಳ್ಕೊಂಡ್ರು, ಶುರು ಹೇಗಾಗಿತ್ತು, ನಾನು ಏನಕ್ಕೋಸ್ಕರ ಇಂಡಸ್ಟ್ರಿಗೆ ಬಂದೆ, ಎಲ್ಲಿ ದುಡ್ಡು ಕಳ್ಕೊಂಡೆ, ಎಲ್ಲಿಗೆ ವಾಪಸ್ ಆ ದುಡ್ಡನ್ನು ಕಳೆದೋದು ಸೂಜಿನೆಲ್ಲ ಅಲ್ಲೇ ಹುಡುಕ್ಬೇಕು ಅನ್ನೋ ಅಂಥ ದಾರಿನಲ್ಲಿ ಸಿಕ್ತೆ ಅಂತ. ದೆನ್ ಅವ್ರು ಹೇಳಿದ್ದು ಒಂದೊಂದು ಪ್ರತಿಯೊಂದು ಮಾತು ನನಗೆ ಎಷ್ಟು ಇಂಪ್ರೆಸಿವ್ ಆಯಿತು ಅಂದರೆ, ಇದು ಈ ಥರದವರು ಇದ್ದಾರ ಇಂಡಸ್ಟ್ರಿನಲ್ಲಿ, ಇಂಥವ್ರ ಜೊತೆ ನಾನು ಆದಷ್ಟು ನನ್ನ ಒಡನಾಟ ಬೆಳೆಸ್ಕೊಬೇಕು, ಅದರಿಂದ ನನಗೆ ಗ್ರೋತ್ ಆಗುತ್ತೆ ಅನ್ನೋದು ಅಷ್ಟು ಇತ್ತು. ಬಿಟ್ಟರೆ ಆವತ್ತಿನ ದಿವಸ ಆ ಮೀಟಿಂಗ್ ಆಮೇಲೆ ಬಿಸ್ನೆಸ್ ಬರುತ್ತೋ ಯೋಚನೆ ಇರಲಿಲ್ಲ. ಅದು ನಿಧಾನವಾಗಿ ಅದೊಂದು ಅನುಬಂಧ, ಅದೊಂದು ನನ್ನಲ್ಲಿ ಆ್ಯಕ್ಚುಲಿ ನಾನು ಅವರಲ್ಲಿ ಒಂದು ನನ್ನ ಗುರುಗಳು ಅಂದ್ಕೊಂಡೆ. ಹಾಗಾಗಿ ಭಾಳಷ್ಟು ಅವ್ರ ಹತ್ರ ನಾನು ಕಲ್ತ್ಕೊಂಡಿದ್ದೀನಿ. ಅವರು ನಮ್ಮ ಹತ್ರ ಎಷ್ಟು ತೊಗೊಂಡೋಗಿದಾರೋ ಗೊತ್ತಿಲ್ಲ, ಆದರೆ ಭಾಳಷ್ಟು ನಾನು ಕಲ್ತ್ಕೊಂಡಿದ್ದೀನಿ. ಅದು ಹಂಗೆ ಶುರುವಾಗಿದ್ದು ಇವತ್ತರವರೆಗೂ ಆ ಒಂದು ಆತ್ಮೀಯತೆ ಬೆಳ್ಕೊಂಡು ಬಂದಿದೆ. ಆ
ಅದೇ ಒಂದು ಪ್ರಾಬಬ್ಲಿ ಇವತ್ತು ಯಾವತ್ತು ನನಗೆ ಅವರು ಆತ್ಮೀಯ ಅಂತ ಹೆಸರಿಟ್ಟಿದ್ದೀನಿ ಅಂತಂದ್ರು ಈ ಕಂಪನಿಗೆ, ನಂಗೆ ಬಹಳ ಸಂತೋಷ ಆಯಿತು. ಯಾಕೆ ಅಂತಂದರೆ ಅದು ಅವರು ನಿಜವಾದ ಅವರ ಪರಿಸ್ಥಿತಿ, ಅವರ ಮನಸ್ಥಿತಿಯನ್ನು ಪ್ರೇರೇಪಿಸುತ್ತೆ. ಅದ್ರ ಜೊತೆಗೆ ನೀವು ಸೇರ್ಕೊಂಡಿದ್ದೀರಾ, ಅದ್ರ ಜೊತೆಗೆ ರಘುಪತಿಯವರಂತೂ ಇದ್ದೇ ಇದ್ದರು. ಬಟ್ ಈಗ 3 ಪವರ್ಫುಲ್ ಜನ ತ್ರಿಮೂರ್ತಿಗಳು ಒಟ್ಟಿಗಾದರೆ ಗ್ಯಾರಂಟಿ ಇದು ಭಾಳ ಇನ್ನಷ್ಟು ಮಟ್ಟಿಗೆ ಗ್ರೋ ಆಗುತ್ತೆ ಅನ್ನೋದು ಆಸೆ ಇದೆ. ಪ್ಲಸ್ ಹಾಗೇ ಆಗುತ್ತೆ ಡೆಫಿನೆಟ್ಲಿ. ಯಾಕೆಂದರೆ ಆ ಒಂದು ಮನೋಭಾವ ಇದೆಯಲ್ಲ, ಒಂದು ಇನ್ವೆಸ್ಟರ್ ಕಡೆಗೂ ಆಗಲಿ, ಯಾವತ್ತೂ ಇನ್ವೆಸ್ಟ್ರಿಗೆ ಅವರು ನಾನು ಇನ್ವೆಸ್ಟ್ರಿಗೆ ಏನು ಮಾಡ್ಬೋದು, ಅವ್ರಿಗೇನು ಬೆನಿಫಿಟ್ ಆಗುತ್ತೆ ಅನ್ನೋದು ಪ್ರತಿ ಸ್ಟೇಜಲ್ಲೂ ನೋಡಿರೋಂಥ ಮನುಷ್ಯ. ಹಾಗಾಗಿ ಇದು ಡೆಫಿನೆಟ್ಲಿ ಇದು ಇಲ್ಲಿಂದ ಇನ್ನಷ್ಟು 100 ಪಟ್ಟು ಮೇಲಕ್ಕೆ ಹೋಗುತ್ತೆ ಅನ್ನೋದು ಡೆಫಿನೆಟ್ಲಿ ನನಗೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಮ್ಯೂಚುವಲ್ ಫಂಡ್ ಅನ್ನೋದು ಬೆಂಗಳೂರಲ್ಲಿ ಯಂಗ್ಸ್ಟರ್ಸ್ ನಾವು ಮಾತಾಡ್ತೀವಿ, ಶಿವಮೊಗ್ಗದಲ್ಲೂ ಒಂದಿಷ್ಟು ಜನ ಯಂಗ್ಸ್ಟರ್ಸ್ ಮಾತಾಡ್ತಾರೆ. ಆದ್ರೆ ಇದನ್ನ ಮೀರಿ ಏನದು ಯಾರಿಗೆ ಈ ನಾಲೆಡ್ಜ್ನ ಆಕ್ಸೆಸ್ ಇಲ್ಲ, ಬಹಳಷ್ಟು ಜನ ಹೆಂಗಸರಿಗೆ ನಾಲೆಡ್ಜ್ ಆಕ್ಸೆಸ್ ಇದಕ್ಕೆ ಸಿಗೋದು ಕಷ್ಟ ಆಗುತ್ತೆ. ಕರೆಕ್ಟ್. ಬಹಳಷ್ಟು ಜನ ಕೆಳ ಮಧ್ಯಮ ವರ್ಗದವ್ರಿಗೆ ಅಥವಾ ಏನದು ರೂರಲ್ ಏರಿಯಾಗಳಲ್ಲಿ ಇದ್ರ ಆಕ್ಸೆಸ್ ಕಮ್ಮಿ ಇದೆ, ಅಂದ್ರೆ ಪೆನಿಟ್ರೇಷನ್ ಇಲ್ಲ. ಹೌದು. ಒಂದು ಶಿವಮೊಗ್ಗದಲ್ಲಿ ಬೇಸ್ ಆಗಿರೋ ಕಂಪನಿಯಾಗಿ ನಾವು ಶಿವಮೊಗ್ಗದಲ್ಲಿ ಬೇಸ್ ಆಗಿರೋ ಫರ್ಮ್ ಆಗಿ ನಾವು ಹೇಗೆ ಇದನ್ನ ಸಿಟಿನ ಮೀರಿ ತಾಲೂಕ್ ಲೆವೆಲ್ ಅಲ್ಲಿ, ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ನಾವು ಹೇಗೆ ಇದನ್ನ ತಗೊಂಡು ಹೋಗ್ಬೋದಾ, ಅದೊಂದು ಪಾಸಿಬಿಲಿಟಿ ಇದೆಯಾ, ಜನ ಇದನ್ನ ಒಪ್ಕೋತಾರ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಖಂಡಿತವಾಗ್ಲೂ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಾನೇ ಅದನ್ನ ಹೇಳ್ತಿದ್ದೆ. ಇವತ್ತಿನ ಡೇಟಿಗೆ ನಾವು ಲೆಕ್ಕ ಹಾಕ್ಬೇಕು ಅಂದ್ರೆ ಸುಮಾರು 5 ಕೋಟಿ ಜನ ಇನ್ವೆಸ್ಟರ್ಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಇದ್ದಾರೆ. ಇದು 140 ಕೋಟಿ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಒಂದು 5 ಕೋಟಿ ಜನ ಇನ್ವೆಸ್ಟರ್ಸ್ ಇದ್ದಾರೆ. ಅದರಲ್ಲಿ 100 ಕೋಟಿನೂ ಬೇಡ, 100 ಕೋಟಿಗಿಂತ 120 ಕೋಟಿ, ಅದ್ರಲ್ಲಿ 100 ಕೋಟಿ ಜನಧನ್ ಅಕೌಂಟ್ ಇರೋದ್ರಿಂದ ಬ್ಯಾಂಕ್ ಅಕೌಂಟ್ ಇರೋಂಥ ಆಕ್ಸೆಸ್ ಇರುವಂಥ ಜನ ಆಯ್ತು. ಅದರಲ್ಲಿ ಲಾಸ್ಟ್ ಲೋಕಸಭಾ ಪೋಲ್ ನೋಡಕ್ ಹೋದ್ರೆ ಒಂದು 97 ಕೋಟಿ ಜನ ವೋಟಿಂಗ್ ರೆಡಿ ಇದ್ರು. ಅದರಲ್ಲಿ 18 ಇನ್ನ ಕೆಲ್ಸಕ್ಕೆ ಜಾಯ್ನ್ ಆಗದೆ ಇರೋಂಥವ್ರು, ಇನ್ನ ಅರ್ನಿಂಗ್ ಇಲ್ಲದೆ ಇರೋಂಥವ್ರು ಇರ್ಬೋದು. ಕೆಲವು ಸೀನಿಯರ್ ಸಿಟಿಸನ್ ಇರೋ ಬರೀ 70 ಕೋಟಿ ಇದ್ದಾರೆ ಅಂತ ಲೆಕ್ಕ ಹಾಕಿದ್ರು. 70 ಕೋಟಿನಲ್ಲಿ ಬರೀ 5 ಕೋಟಿ ಜನಕ್ಕೆ ನಾವು ರೀಚ್ ಆಗಿದ್ದೀವಿ ಅನ್ನೋದು ಬಹಳ ಒಂದು ಐ ಥಿಂಕ್ ಶ್ಲಾಘನೀಯ ಅನ್ಬೋದು. ನಾವು ಯಾಕೆಂದ್ರೆ ನಾವು ಇನ್ನಷ್ಟು ಕಷ್ಟ ಪಟ್ಟಿಲ್ಲ ಅನ್ಬೋದು. ಅದಕ್ಕೆ ಒಂದು ಬಿಗ್ಗೆಸ್ಟ್ ರೀಸನ್ ಏನು ಅಂತಂದ್ರೆ ಜನಕ್ಕೆ ಮನವರಿಕೆ ಆಗುವಂಥ ಒಂದು ನಾವು ಏನು ಕೆಲಸ ಮಾಡಬೇಕು ಅದು ಕಮ್ಮಿ ಮಾಡಿದ್ದೀವಿ. ಆ್ಯಂಡ್ ಎಸ್ಪೆಷಲಿ ಚಿಕ್ಕ ಮಾರ್ಕೆಟ್ಸ್, ನೀವು ಹೇಳಿದ್ರಲ್ಲ ತಾಲೂಕ್ ಲೆವೆಲ್ ಆಗಲಿ, ಗ್ರಾಮ ಪಂಚಾಯತಿ ಲೆವೆಲಲ್ಲಾಗಲಿ, ಇಲ್ಲೆಲ್ಲ ಹೇಗೆ ಅಂತಂದರೆ ಅವ್ರಿಗೆ ಗೊತ್ತಾಗುವಂಥ ಭಾಷೆ, ಅವ್ರ ಭಾಷೆಯಲ್ಲಿ ಮಾತಾಡಿ ಅವ್ರದ್ದು ಹಾಗೆ ನಮ್ಮವರು ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡೋವರೆಗೂ ಈ ಪ್ರಾಡಕ್ಟ್ ಪೆನೆಟ್ರೇಟ್ ಆಗಲ್ಲ. ಇವತ್ತೇನಾಗಿದೆ, ನಾವು ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಇವಾಗ ನನ್ನ ತಂದೆ ತಾಯಿಗೆ ಹೋಗ್ಬಿಟ್ಟು ಕೇಳಿದ್ರೆ ನಾನು ಎಲ್ಲಿ ದುಡ್ಡು ಹಾಕ್ಲಿ, ನಾನು ಇನ್ವೆಸ್ಟ್ ಮಾಡಿ, ನನ್ನ ಸ್ಯಾಲ್ರಿ ಬರಕ್ಕೆ ಶುರುವಾಯಿತು, ಎಲ್ಲಿ ಹಾಕ್ಲಿ ಅಂತಂದ್ರೆ ಅವ್ರು ಹೇಳೋದೇನು ಅಂದ್ರೆ FD ಅಲ್ಲಿ ಹಾಕು, ಚಿನ್ನ ಹಾಕು, ಅದು ಸೇಫ್ ಅಂತ. ಏನಕ್ಕೆ? ಅವ್ರ ಕಾಲಕ್ಕೆ ಅದು ಸರಿ. ಅವ್ರಿಗೆ ಅವಾಗ FD ನಲ್ಲಿ ಡಬಲ್ ಡಿಜಿಟ್ ರಿಟರ್ನ್ ಬರ್ತಿತ್ತು, 5 ವರ್ಷಕ್ಕೆ ಡಬಲ್ ಆಗೋದು ದುಡ್ಡು, ರೈಟ್? ಹಾಗಾಗಿ ಅವರು ಅದೇ ಬೆಸ್ಟ್ ಅಂತ ಆ ಸೈಕಲಾಜಿಕಲ್ ಮೈಂಡ್ ಫ್ರೇಮ್ ಅಲ್ಲೇ ಇರ್ತಾರೆ. ಬಟ್ ಇವತ್ತಿನ ಜನರೇಷನ್ಗೆ ಆ FD, ಆ ಗೋಲ್ಡ್ ಅದು ಸರಿಯಲ್ಲ. ಯಾಕಂದ್ರೆ ಅವಾಗ ಹೈ ಇನ್ಫ್ಲೇಷನ್ ಇತ್ತು, ಗೋಲ್ಡ್ ಡಬಲ್ ಡಿಜಿಟ್ ರಿಟರ್ನ್ ಬರ್ತಿತ್ತು. ಇವತ್ತಿಗೆ ಲೋವರ್ ಇನ್ಫ್ಲೇಷನ್ ಲೆವೆಲ್ಗೆ ಸಿಂಗಲ್ ಡಿಜಿಟ್ ರಿಟರ್ನ್ ಬರುತ್ತೆ. ಹಾಗಿರ್ಬೇಕಾದ್ರೆ ಇವತ್ತಿನ ಪರಿಸ್ಥಿತಿಗೆ ಏನ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ಕೊಡ್ಬೇಕಾಗಿರುವಂತ ಒಂದು ದೊಡ್ಡ ಜವಾಬ್ದಾರಿ ಡಿಸ್ಟ್ರಿಬ್ಯೂಷನ್ ನಮ್ದು ಇರ್ಬೇಕಾಗಿತ್ತು. AMC ಅವ್ರದ್ದಾಗ್ಲಿ, ಡಿಸ್ಟ್ರಿಬ್ಯೂಷನ್ದಾಗ್ಲಿ. ಅದು ನಾವು ಸ್ಮಾಲರ್ ಮಾರ್ಕೆಟ್ಗೆ ರೀಚ್ ಆಗೋದು ಕಮ್ಮಿ ಇದೆ. ರೆಗ್ಯುಲೇಟರಿ ಕಡೆಯಿಂದ, ಸೆಬಿ ಕಡೆಯಿಂದ ಬಹಳಷ್ಟು ಇನಿಷಿಯೇಟಿವ್ಸ್ ಬಂತು, ಇನ್ಕ್ಲೂಡಿಂಗ್ ಆಕ್ಟಿವಿಟೀಸ್ ಅಲ್ಲೂ ಮಾಡಿದ್ರು. ಈಗ ಮತ್ತೆ ಮ್ಯೂಚುವಲ್ ಫಂಡ್ಸ್ IA ಅನ್ನೋ ಒಂದು ಪ್ರೋಗ್ರಾಮ್ನಲ್ಲಿ ಮತ್ತೆ ಅದನ್ನ ಲೋವರ್ ಮಾರ್ಕೆಟ್ಗೆ B30 ಮಾರ್ಕೆಟ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿಗೂ ರೀಚ್ ಆಗಲಿ ಅನ್ನೋಂಥದ್ದು ಲೋಕಲೈಸೇಷನ್ ಎಲ್ಲ ಮಾಡಕ್ಕೆ ಶುರು ಮಾಡಿದ್ದಾರೆ. ಅದಿನ್ನೂ ಬರ್ಬೇಕಲ್ಲಿಗೆ. ಬಟ್ ಐ ಥಿಂಕ್ ಆತ್ಮೀಯ ಆ ಲೆವೆಲ್ಗೆ ನೀವು ತೊಗೊಂಡು ಹೋಗ್ತಾ ಇರೋದು ಬಹಳ ಸಂತೋಷ. ಯಾಕೆಂದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇವಾಗ ಇದು ಒರಿಜಿನಲ್ ಹೂವು ಅನ್ನೋದು ನನಗೆ ಗೊತ್ತು, ನಾನು ಮುಟ್ತಾ ಇದ್ದೀನಿ, ಇದಕ್ಕೆ ಮೂಸ್ ನೋಡ್ತಾ ಇದ್ದೀನಿ, ಚೆನ್ನಾಗಿದೆ ಪರಿಮಳ ಅಂತ. ಅದೇ ಕ್ಯಾಮೆರಾದಲ್ಲಿ ನೋಡಿದವ್ರಿಗೆ ಇದು ಪ್ಲಾಸ್ಟಿಕ್ ಹೂವು ಅನ್ಸುತ್ತೆ, ರೈಟ್? ಅವ್ರಿಗೆ ಯಾವಾಗ ಅದನ್ನ ಬಂದು ಮುಟ್ಟಿ ಅದನ್ನ ಮೂಸ್ ನೋಡಿ ಇದು ಚೆನ್ನಾಗಿದೆ, ಇದ್ರ ಪರಿಮಳ ಚೆನ್ನಾಗಿದೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಫಸ್ಟ್ ಟೈಮ್ ಅವ್ರಿಗೆ ಯಾರೋ ಒಬ್ರು ಬಂದು ತಗೊಂಡೋಗಿ ಇದು ಹೂವು ತಗೊಳಪ್ಪ ಅಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಆ ಕೆಲಸ ಆತ್ಮೀಯ ಮಾಡ್ತಿದೆ ಅಂತಂದ್ರೆ ಡೆಫಿನೆಟ್ಲಿ ನಾವು ಬಹಳ ಒಳ್ಳೆ ಕೆಲಸ ಇದು ಮಾಡಲೇಬೇಕು. ಏಕೆಂದ್ರೆ
ನಮ್ಮ ನೆಕ್ಸ್ಟ್ ಜನರೇಷನ್ ಇದೆ, ಅವ್ರಿಗೆ ಕರೆಕ್ಟ್ ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್ ತೋರಿಸ್ತಾ ಇದ್ದರೆ ಇಟ್ಸ್ ಅ ಬಿಗ್ಗೆಸ್ಟ್ ಕ್ರೈಮ್. ಇದು ಏನಕ್ಕೆ ಬಿಗ್ಗೆಸ್ಟ್ ಕ್ರೈಮ್ ಅಂತಂದರೆ, ಎಷ್ಟೋ ಸತಿ ಎಷ್ಟೋ ಜನ ನೋಡಿದ್ದೀನಿ, ಎಜುಕೇಟೆಡ್ ಆಗಿರ್ತಾರೆ, ಎಷ್ಟೋ ಒಳ್ಳೆ ಒಳ್ಳೆ ಜಾಬಲ್ಲಿ ಇರ್ತಾರೆ, ಹೋಗಿ ಮತ್ತೆ ಎಫ್ ಡಿ ಮಾಡ್ತಾ ಇರ್ತಾರೆ, ಸಬ್ ಆಫ್ ಇನ್ಫ್ಲೇಷನ್ ರಿಟರ್ನ್ ತೊಗೊತಾ ಇರ್ತಾರೆ, ಅವ್ರಿಗೆ ರಿಯಲ್ ರಿಟರ್ನ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಎರಡನೇದು ಏನಾಗುತ್ತೆ, ಎಷ್ಟೋ ಸತಿ ಆನ್ಲೈನ್ ಎಜುಕೇಷನ್ ಇದೆ, ಎಷ್ಟೋ ಕಡೆ ವಿಡಿಯೋಸ್ ಇದೆ, ಕಂಟೆಂಟ್ ಇದೆ, ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಯಾಕೆಂದ್ರೆ ಇವತ್ತು ವಿ ಆರ್ ಡೆಲ್ಯೂಸ್ಡ್ ವಿತ್ ಇನ್ಫಾರ್ಮೇಶನ್. ಎಷ್ಟು ಮಟ್ಟಿಗೆ ಇನ್ಫಾರ್ಮೇಶನ್ ಓವರ್ಫ್ಲೋ ಇದೆ ಅಂತಂದ್ರೆ, ಆ ಇನ್ಫಾರ್ಮೇಶನ್ ಓವರ್ಫ್ಲೋ ಅವ್ರಿಗೆ ಅದನ್ನ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಡಿವೈಡ್ ಮಾಡೋದು ಗೊತ್ತಿಲ್ಲ. ಅಂಡ್ ಮನುಷ್ಯನ ಸ್ವಭಾವ ಹೆಂಗೆ ಅಂತಂದ್ರೆ, ಎಕ್ಸೈಟ್ಮೆಂಟ್ ಬೇಕು. ಯಾವ್ದಕ್ಕೆ ಎಕ್ಸೈಟ್ಮೆಂಟ್ ಇಲ್ವೋ ಅದರಿಂದ ನಾವು ಓಡಲ್ಲ. ರೈಟ್. ಮ್ಯೂಚುವಲ್ ಫಂಡ್ ಬೋರಿಂಗ್. ರೈಟ್. ಆ ಬೋರಿಂಗ್ ಇರೋ ಕಡೆ ಅಷ್ಟು ಮಟ್ಟಿಗೆ ಹೋಗಲ್ಲ. ಅದೇ ಯಾರೋ ಒಬ್ರು ನೀವು ಯಾವುದೋ ಒಂದು ಕ್ರಿಪ್ಟೋ ಕರೆನ್ಸಿ ಹಾಕಿ ಹಾಕಿ ಇಲ್ಲ ಆಗುತ್ತೆ ಅಂದ್ರೆ ಆ ಎಕ್ಸೈಟ್ಮೆಂಟ್ಗೆ ಅದರಿಂದ ಓಡ್ತಾರೆ. ರೈಟ್. ಹಾಗಾಗಿ ಇದನ್ನ ಕರೆಕ್ಟಾಗಿ ದಾರಿ ತೋರಿಸಿ, ಆ ದಾರಿದೀಪ ಆಗಿ ಅವ್ರಿಗೆ ಹೇಳ್ಕೊಟ್ಟು ಇದರಲ್ಲಿ ರಿಟರ್ನ್ಸ್ ಆಗಿ ಅವ್ರಿಗೆ ರಿಟರ್ನ್ಸ್ ಮಾಡೋ ಅಂಥ ಒಂದು ಕೆಲಸ ನಮ್ಮದು ಜವಾಬ್ದಾರಿ. ಪ್ಲಸ್ ಅದು ಮಾಡಿದ್ರೆ ಡೆಫಿನೆಟ್ಲಿ ನಾವು ಒಂದು ದೇಶ ಸೇವೆ ಅಂತ ಹೇಳ್ಬೋದು ಇದನ್ನು. ರೈಟ್. ಇನ್ವೆಸ್ಟರ್ಸ್ಗೆ ದುಡ್ಡಾಗುತ್ತೆ, ಡೆಫಿನೆಟ್ಲಿ ಎಸ್. ಡಿಸ್ಟ್ರಿಬ್ಯೂಟರ್ ನಮ್ಮದು ಬಿಸ್ನೆಸ್ ನಡೆಯುತ್ತೆ, ಎಸ್. ಬಟ್ ಇದಕ್ಕಿಂತ ದೊಡ್ಡದು ಅಂತಂದರೆ ಇದು ದೇಶ ಸೇವೆ. ಇದು ನಾವು ಗ್ಲೋಬಲ್ ಆವ್ರೇಜಸ್ ನೋಡಿದ್ರೆ, ರೈಟ್, ಇಂಡಿಯಾದಲ್ಲಿ ಇವತ್ತಿಗೂ ನಾವು ಇವತ್ತಿಗೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಬಂದು 67 lakh crores ಮ್ಯಾನೇಜ್ ಮಾಡ್ತಾ ಇದ್ದೀವಿ. 10 ಲಕ್ಷ ಕೋಟಿ ಆ್ಯಡ್ ಆಗ್ತಾ ಇದೆ ಅಂತ ಇಟ್ಕೊಂಡ ಪ್ರತಿ ವರ್ಷ. ಅದು ಸಾಕಾಗಲ್ಲ. ಗ್ಲೋಬಲ್ ಆವ್ರೇಜಸ್ ಇನ್ನೂ 17% GDP ವರ್ಸಸ್ ಮ್ಯೂಚುವಲ್ ಫಂಡ್ EM ಗ್ರೋತ್ ಅಲ್ಲಿ ಇದ್ದೀವಿ. ನಾವು ಆವ್ರೇಜ್ ಕಂಪೇರ್ ಮಾಡಿದ್ರೆ 57% ಗ್ಲೋಬಲ್ ಆವ್ರೇಜ್ ಇದೆ. US ಅಂತ ಕಂಟ್ರಿನಲ್ಲಿ 100%ಗಿಂತ ಜಾಸ್ತಿ, 110% ಅಷ್ಟು GDP ಟು ಮ್ಯೂಚುವಲ್ ಫಂಡ್ EM ಇದೆ. ಥ್ಯಾಂಕ್ ಯು. ತುಂಬಾ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಅದನ್ನ. ಸೊ ನೀವು ಇಷ್ಟು ವರ್ಷದಿಂದ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇದ್ದೀರಾ. ಈಗ ಮ್ಯೂಚುವಲ್ ಫಂಡ್ಸ್ ಸಹಿ ಹೈ, ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡಬೇಕು, ಬಹಳ ಜನ ಕೇಳಿದೀವಿ. ನಿಮ್ಮ ಅನುಭವದಲ್ಲಿ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿ ಅದರ ಲಾಭ ಪಡ್ಕೊಂಡು ಅದರಿಂದ ತುಂಬಾ ಖುಷಿ ಪಟ್ಟಂತ ಯಾವ್ದಾದ್ರು ಘಟನೆಗಳು ಅಥವಾ ಏನಾದ್ರು ಒಂದು ನೆನಪು ನಿಮ್ಗೆ ಏನಾದ್ರು ಹೊಳೆಯೋದಿದೆ ಅಂತ ನಿಮ್ಮ ಪರ್ಸನಲ್ ಜೀವನದಲ್ಲಾಗಿರ್ಬೋದು ಅಥವಾ ನೀವು ನೋಡಿರೋಂತ ಕ್ಲೈಂಟ್ಸ್ ಜೀವನದಲ್ಲಾಗಿರ್ಬೋದು, ಇದೊಂದು ನನ್ಗೆ ಮರೆಯಕ್ಕೆ ಆಗಲ್ಲಪ್ಪ ಅನ್ನೋದು ಏನಾದ್ರು ಇನ್ಸಿಡೆಂಟ್ಸ್ ಇದೆಯಾ? ಅದೇನಾದ್ರು ಶೇರ್ ಮಾಡ್ಕೊಳಕ? ಖಂಡಿತವಾಗ್ಲೂ ಇದೆ, ಬೇಕಾದಷ್ಟು ಎಕ್ಸಾಂಪಲ್. ಬಹಳ ಜನ ನೋಡಿದೀವಿ, ಬಹಳಷ್ಟು ಇದು ಇದೆ. ನಾನು ನಂದು ಫಸ್ಟ್ ಎಕ್ಸಾಂಪಲ್ ಇಂದ ಶುರು ಮಾಡೋಣ. ನನ್ನ ಫಸ್ಟ್ ಕರಿಯರ್ ಸ್ಟಾರ್ಟ್ ಆದಾಗ ನಾನು ಹೇಳಿದ್ನಲ್ಲ, ವೇ ಟು ವೆಲ್ತ್ ಅಂತ, ನಾನು ಮ್ಯೂಚುವಲ್ ಫಂಡ್ ಕಂಪ್ನಿ ನೇಮ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಇವಾಗ ಅವತ್ತಿನ ದಿವಸ ನಾನು ಜಾಯ್ನ್ ಆಗಿದ್ದು ಥರ್ಸ್ಡೇ ಒಂದು ಜಾಯ್ನ್ ಆಗಿದ್ದು, ಮತ್ತೆ ಫ್ರೈಡೇ ಒಂದು ದಿವಸ ಟ್ರೈನಿಂಗ್ ಇತ್ತು ಅಷ್ಟೇ. ಒಂದೇ ದಿವಸದಲ್ಲಿ ಇಷ್ಟು ಅಂತ, ಅದು ಫಾರ್ಮಲ್ ಟ್ರೈನಿಂಗ್ ಅನ್ನೋದು ಏನು ಇರ್ತಿರ್ಲಿಲ್ಲ ಅವಾಗಿನ ಟೈಮಲ್ಲಿ. ಅದಾಗಿ ಸ್ಯಾಟರ್ಡೇಯಿಂದ ನೀವು ಶುರು ಮಾಡ್ಕೊಳಪ್ಪ ಅಂತ ಬಿಟ್ಬಿಟ್ಟಿದ್ರು. ಅದಾಗಿ ನೆಕ್ಸ್ಟ್ ಮಂಡೇಗೆ ಫ್ರಾಂಕ್ಲಿನ್ ಟೆಂಪಲ್ಟನ್ ಇಂದ ಇಬ್ರು ಸೇಲ್ಸ್ ರೆಪ್ರೆಸೆಂಟೇಟಿವ್ ಬಂದರು. ರಘು ಅಂತ, ಈಗಲೂ ಇಂಡಸ್ಟ್ರಿಲಿ ಇದ್ದಾರೆ. ಇನ್ನೊಬ್ಬ ಆರ್ ಕೆ ರಾವ್ ಅಂತ, ಅವರು ಈಗ ಇಂಡಸ್ಟ್ರಿಯಿಂದ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ಅವರಿಬ್ರು ಬಂದ್ಬಿಟ್ಟು, ನೀನೆಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀಯಾ ಅಂತ. ನನಗೆ ಅವಾಗ ಸಂಬಳ 6,000 ರೂಪಾಯಿ. ನಾನು 6,000 ರೂಪಾಯಿಗೆ ನನ್ನ ಹತ್ರ ಆಗಲ್ಲ, ಯಾಕೆಂದ್ರೆ ಅದರಲ್ಲಿ ಮೊಬೈಲ್ ಬಿಲ್ಲು 1,000 ರೂಪಾಯಿ ಬರೋದು ಅವಾಗಿನ ಟೈಮಲ್ಲಿ. ಮೊಬೈಲ್ ಬಿಲ್ಸ್, ಮೊಬೈಲ್ ಬೇಕೇ ಬೇಕಾಗ್ಬಿಟ್ಟಿತ್ತು ಆ ಟೈಮಲ್ಲಿ. ಎರಡನೇದು ನಮ್ಮ ಟ್ರಾವೆಲ್ ಕನ್ವೆನ್ಸ್, ಅದೊಂದು 1,000 ರೂಪಾಯಿ ಆಗೋಗ್ಬಿಟ್ಟಿರೋದು. ಇನ್ನು ಮಿಕ್ಕಿದ್ದು 4,000ದಲ್ಲಿ ಮನೆಗೆ 1,000-2,000 ಇದೊಂದಿಷ್ಟು ಖರ್ಚು ಅದೆಲ್ಲ ಆಗೋದು. ಅದಕ್ಕೆ ಆಗಲ್ಲ ಅಂತ. ಅದಕ್ಕೆ ನೀವೊಂದು ಕೆಲಸ ಮಾಡು, ನಿಮ್ಮ ಮನೆಗೆ 2,000 ಕೊಡ್ತೀಯಲ್ಲ, ಅದನ್ನ ಇನ್ವೆಸ್ಟ್ ಮಾಡ್ಬೋದಾ ಅಂತ ಕೇಳು ಅಂತ. ನಾನು ಹೋಗಿ ನಮ್ಮ ಅಪ್ಪ ಕೇಳಿದೆ, ಇದನ್ನ ಇನ್ವೆಸ್ಟ್ ಮಾಡ್ಬೋದು. ಸರಿ, ನೀನು ಸೇವ್ ಮಾಡ್ತೀಯ ಅಂದ್ರೆ ತೊಂದರೆ ಇಲ್ಲ, ಮಾಡಪ್ಪ ಅಂತ. ಸರಿ, ಆಗ 2 ಫಂಡ್ಸ್, ಒಂದು ಫ್ರಾಂಕ್ಲಿನ್ ಟೆಂಪಲ್ಟನ್ ಬ್ಲೂ ಚಿಪ್, ಒಂದು ಫ್ರಾಂಕ್ಲಿನ್ ಟೆಂಪಲ್ಟನ್ ಪ್ರೈಮಾ, 1,000 ರೂಪೀಸ್ SIP ಶುರು ಮಾಡಿತ್ತು. ಇದನ್ನ 2005 ಅಲ್ಲಿ ನಾವು ಒಂದು ಮನೆ ತಗೊಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅವಾಗ ಅಷ್ಟವರೆಗೂ ನಮ್ದು ಒಂದು ಸ್ವಂತ ಮನೆ ಅಂತಿರ್ಲಿಲ್ಲ, ಬಾಡಿಗೆ ಮನೆಯಲ್ಲೇ ಇರ್ತಿದ್ವಿ. ಬಾಡಿಗೆ ಮನೆ ಚೇಂಜ್ ಮಾಡಿ ಕಷ್ಟ ಆಗ್ಬಿಟ್ಟಿತ್ತು, ಓನರ್ಗಳ ಮಾತು ಕೇಳಿ. ಹಾಗಾಗಿ ಏನು ಮಾಡಿದ್ರೆ, ನಮ್ಮದೇ ಒಂದು ಸ್ವಂತ ಬೆಂಗಳೂರಲ್ಲಿ ಇಷ್ಟು ವರ್ಷದಿಂದ ಇದ್ದೀವಿ, 30 ವರ್ಷದಿಂದ, ಒಂದಾದ್ರೂ ಒಂದು ಮನೆ ಮಾಡ್ಕೊಬೇಕು. ಸರಿ, ಸೈಟ್ ತೊಗೊಬೇಕು ಅಂತ ಲೆಕ್ಕಾಚಾರ ಹಾಕಿದ್ವಿ. ಲೆಕ್ಕಾಚಾರ ಹಾಕ್ಬಿಟ್ಟು, ಓಕೆ, ನಂದೊಂದು ಮ್ಯೂಚುವಲ್ ಫಂಡ್ ಇದೆ, ಅದನ್ನು ತೆಗಿಯೋಣ ಅಂತ. ಅವತ್ತಿನ ದಿವಸದ ಆ ಟೋಟಲ್ ವ್ಯಾಲ್ಯೂ, ನಾನು ರಿಡಮ್ಷನ್ ಮಾಡಿದ ಎಕ್ಸಾಕ್ಟ್ ವ್ಯಾಲ್ಯೂಗೆ ಆ ಪ್ರಾಪರ್ಟಿ ವ್ಯಾಲ್ಯೂ ಬಂತು. ಆ್ಯಂಡ್ ಇವತ್ತಿಗೂ ಅದೇ ಮನೆಯಲ್ಲೇ ಇದ್ದೀವಿ ನಾವು.
ಆ ಒಂದು ಎಂಟೈರ್ ಪ್ರಾಪರ್ಟಿ Yeah. ಆಗಿದ್ದು ಆ ಮ್ಯೂಚುವಲ್ ಫಂಡ್. Okay. ಈ ಥರ ಬಹಳ ಎಕ್ಸಾಂಪಲ್ ಇದೆ ಇಂಡಸ್ಟ್ರಿನಲ್ಲಿ. ಹೀಗೆ ಒಬ್ಬರು ಬಾಂಬೆದಲ್ಲಿ ಒಬ್ಬರು ಅವರು ಸ್ವತಃ ಇನ್ಶೂರೆನ್ಸ್ ಏಜೆಂಟು. Okay. ಅವರು ಒಂದು ರಿಲಯನ್ಸ್ ಮ್ಯೂಚುವಲ್ ಫಂಡಲ್ಲಿ, ರಿಲಯನ್ಸ್ ಗ್ರೋತ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ, Okay. ಇದು 10 ವರ್ಷದ, ನೀವು ಇಂಟರ್ನೆಟ್ಟಲ್ಲಿ ಹುಡುಕಿದ್ರೆ ಸಿಗುತ್ತೆ, 10 ವರ್ಷದ 12 ವರ್ಷದ ಹಿಂದೆ. ಹಾ. ಆ SIP ದುಡ್ಡಿಂದ ಬರೀ ₹1,500 SIP ಮಾಡಿದ ದುಡ್ಡು ಪೂರ್ತಿ ಒಂದು ಫ್ಲಾಟ್ ತಗೊಂಡು, ಆ ಫ್ಲಾಟ್ಗೆ ರಿಲಯನ್ಸ್ ಮ್ಯೂಚುವಲ್ ಫಂಡ್ ಹೌಸ್ ಅಂತಾನೆ ಹೆಸರಿಟ್ಟಿದ್ದಾರೆ. ಇಷ್ಟ್ರ ಮಟ್ಟಿಗೆ, ರೈಟ್? ಸೊ ಇದು ಅದ್ಭುತ, ನಮ್ಮ ಇಂಡಸ್ಟ್ರಿ ಅದ್ಭುತ ಹೀಗೆ. ಏಕೆಂದರೆ ಒಂದು ರಿಟರ್ನ್ಸು ಹೇಗೆ ಬೆಳೆಯುತ್ತೆ ಅನ್ನೋದು, ಯಾಕೆಂದರೆ ಮಾರ್ಕೆಟಲ್ಲಿ ಮೇಲೆ ಕೆಳಗಡೆ ಇದ್ದೇ ಇರುತ್ತೆ. ಮೇಲೆ ಕೆಳಗಡೆ ಇದೆ ಅಂತ ಅಂದ್ಬಿಟ್ಟು ನಾವು ಅದರಿಂದ ಹೆದರ್ಕೊಂಡು ಓಡೋಗೋದಿಲ್ಲ. ಇವತ್ತಿನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಅದನ್ನ ನಾನು ಹೇಳಿದ್ನಲ್ಲ, ನಿಮ್ಗೆ ಸರಿಯಾಗಿ ಯಾರು ದಾರಿ ತೋರಿಸೋರೇ ಇಲ್ಲ. ದಾರಿ ತೋರಿಸೋರು ಸಿಕ್ಬಿಟ್ರೆ ಆವತ್ತಿನ ದಿವಸಕ್ಕೆ ಪ್ರಾಬಬ್ಲಿ ಅವ್ರಿಗೆ, ನನಗೂ ಆ ಫಸ್ಟ್ ಡೇನಲ್ಲಿ ಅವ್ರು ನನಗೆ ದಾರಿ ತೋರಿಸಿರ್ಲಿಲ್ಲ, ನೀ ₹2,000 SIP ಮಾಡು ಅಂತ ಹೇಳಿರ್ಲಿಲ್ಲ ಅಂತಂದರೆ, ಪ್ರಾಬಬ್ಲಿ ನಾವು ಆ ಸೈಟ್ ತೊಗೊಳಕ್ಕೆ ದುಡ್ಡು ಇರ್ತಿರ್ಲಿಲ್ಲ, ರೈಟ್? ಖರ್ಚು ಮಾಡಾಕ್ಬಿಡ್ತಿದ್ದು, ಏನು ಮಾಡ್ತಿದ್ನೋ ಗೊತ್ತಿಲ್ಲ. ಅದು ಬರೀ 2,000ದಿಂದ ಒಂದು ಸೈಟ್ ಆಗುತ್ತೆ, ಬರೀ ಆ ಒಂದು 1,500 ಒಂದು ಪ್ರಾಪರ್ಟಿ ಆಗುತ್ತೆ. ಅದು ಎಷ್ಟೋ ಜನದ್ದು ರಿಟೈರ್ಮೆಂಟ್ ಕಿಟ್ಟಿ ಆಗುತ್ತೆ. ಇದು ಗೋಲ್ ಓರಿಯೆಂಟೆಡ್ ಅಪ್ರೋಚ್ ಯಾವಾಗ ಇಟ್ಕೊಂಡು ನಾವೊಂದು ಸೇವ್ ಮಾಡ್ಕೊಂಡು ಬರ್ತೀವಿ, ಆ ಡಿಸಿಪ್ಲಿನ್ಡ್ ಅಪ್ರೋಚ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತೀವಿ, ಅದರಿಂದ ಖಂಡಿತವಾಗ್ಲೂ ಬೆನಿಫಿಟ್ ಆಗುತ್ತೆ. ಬಹಳಷ್ಟು ಎಕ್ಸಾಂಪಲ್ ಇದೆ, ಹೇಳ್ತಾ ಹೋದ್ರೆ ಉದ್ದ ಆಗುತ್ತೆ. ಸೊ ನೀವು ನೀವು ಬಹಳಷ್ಟು ಜನ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಜೊತೆ ಕೆಲಸ ಮಾಡ್ತೀರಾ, ಟ್ರೈನಿಂಗ್ ಮಾಡ್ತೀರಾ, ಗೈಡೆನ್ಸ್ ಕೊಡ್ತೀರಾ. ಸೊ ನಿಮಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಆಸ್ ಅ ಹೋಲ್, ಆಸ್ ಎ ಕಮ್ಯುನಿಟಿ, ನಾವು ನಿಮ್ಮ ಒಪಿನಿಯನ್ ಏನು? ನಮ್ಮಲ್ಲಿ ಏನು, ನಾವೇನ್ ಸರಿ ಮಾಡ್ತಾ ಇದ್ದೀವಿ, ಏನು ಸರಿ ಮಾಡಬಹುದು, ಇನ್ನು ಏನ್ ಕೆಲವೊಂದು ಚಾಲೆಂಜಸ್ ಇದೆ ನಮ್ಗೆ, ಅದನ್ನ ನಾವ್ ಹೇಗ್ ನ್ಯಾವಿಗೇಟ್ ಮಾಡ್ಬೋದು, ಜನರ ಹತ್ರಕ್ಕೆ ನಾವ್ ಇನ್ನೂ ಹೆಚ್ಚು ಹೇಗ್ ಹೋಗ್ಬೋದು, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ಅನ್ಸೋದು? ನನ್ನ ಪ್ರಕಾರ ಬಹಳಷ್ಟು ಜನ ಡಿಸ್ಟ್ರಿಬ್ಯೂಟರ್ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಅನ್ನೋದು ಇಲ್ವೇ ಇಲ್ಲ. ಆದರೆ ಐ ಥಿಂಕ್ ಇಟ್ಸ್ ಆಲ್ ಲಿಮಿಟೇಷನ್ ಆಫ್ ಮೈಂಡ್. ಎಷ್ಟೋ ಸತಿ ನಾನು ಯೋಚನೆ ಮಾಡೋದು ಹೇಗೆ ಅಂತಂದ್ರೆ, ಈಗ ಶಿವಮೊಗ್ಗ ಅಂತ ಮಾರ್ಕೆಟ್ ತಗೊಂಡು, ಶಿವಮೊಗ್ಗ ಅಂತ ಮಾರ್ಕೆಟಲ್ಲಿ ನಾಗೇಂದ್ರ ಸರ್ ಏನು ಅಚೀವ್ ಮಾಡಿದ್ದಾರೆ, ಆ ಥರದ್ದು 10-12 ಜನ ಅಚೀವ್ ಮಾಡ್ಬೋದಾಗಿತ್ತು. ಅವರು ಅದೇ ಆಪರ್ಚುನಿಟಿನ ಕಳ್ಕೊಂಡಿದ್ದಾರೆ. ಅವ್ರು ಕಳ್ಕೊಂಡೋದಕ್ಕೆ ರೀಸನ್ ಮಾರ್ಕೆಟ್ ಚಿಕ್ಕದಂತಲ್ಲ, ನನ್ನ ಅಪ್ರೋಚ್ ಕಮ್ಮಿ, ನಾನು ಯೋಚನೆ ಮಾಡಲೇ ಇಲ್ಲ. ಸಾಮಾನ್ಯವಾಗಿ ನಾವು ಬ್ಲೂ ಓಷನ್ ಸ್ಟ್ರಾಟಜಿ ಅಂತೀವಿ. ಆ ಒಂದು ಬಹಳ ಅದ್ಭುತವಾದ ಬುಕ್ ಇದೆ, ರೆಡ್ ಓಷನ್ ಅಂಡ್ ಬ್ಲೂ ಓಷನ್ ಸ್ಟ್ರಾಟಜಿ ಅಂತ. ಅದರಲ್ಲಿ ರೆಡ್ ಓಷನಲ್ಲಿ ಅಂತಂದರೆ, ಒಂದು ಚಿಕ್ಕ ಮಾರ್ಕೆಟಲ್ಲಿ ನಾವು ಅದರಲ್ಲೇ ಹೋಗಿ ಇಷ್ಟ ಕಾಂಪಿಟೇಷನ್, ಇಷ್ಟು ಜನ ಇದ್ದಾರೆ, ಅಯ್ಯೋ ಇದು ಇಷ್ಟೇ 1 ಲಕ್ಷ ಟೌನಲ್ಲಿ 12 ಜನ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಅಂದ್ಕೊಂಡು ನಾವು ಯೋಚನೆ ಮಾಡೋದಕ್ಕಿಂತ, ನಾನು ಅದಕ್ಕಿಂತ ಒಂದು ಹೆಜ್ಜೆ ಆಚೆ ಇಟ್ಟು ಒಂದು ಇನಿಷಿಯೇಟಿವ್ ತಗೊಂಡು ಅದಕ್ಕಿಂತ ಸಪ್ರೇಟ್ ಮಾಡಿದ್ರೆ, ಅಲ್ಲಿ ಸಾಗರ ಕಾಣಿಸುವಂಥ ದೊಡ್ಡ ಸಾಗರ ಇದೆಯಲ್ಲ, ಅದು ಬಿಗರ್ ಆಪರ್ಚುನಿಟಿ. ಅದು ಮೈಂಡ್ ಸೆಟ್ ಪ್ರಾಬ್ಲಮ್. ಇಟ್ಸ್ ನಾಟ್ ಅಬೌಟ್ ದಿಸ್. ನೀವು ಎಷ್ಟೋ ಜನ ಡಿಸ್ಟ್ರಿಬ್ಯೂಟರ್ ಆ ಲೆವೆಲ್ ರೀಚ್ ಆಗಿದ್ದಾರೆ, ಎಷ್ಟೋ ಜನ ರೀಚ್ ಆಗ್ತಿಲ್ಲ. ಅದು ನನಗೆ ಬೇಜಾರು ಇಷ್ಟೊತ್ತು ಏನು ಅಂತಂದ್ರೆ, ಪ್ರತಿಯೊಬ್ಬರು ಇವತ್ತಿನ ಇಂಡಸ್ಟ್ರಿನಲ್ಲಿ ಪ್ರತಿಯೊಬ್ಬರು ಡಿಸ್ಟ್ರಿಬ್ಯೂಟರು ಆ ಒಂದು ಹೆಜ್ಜೆ ತಗೊಂಡು ಈ ಸರ್ಕಲಿಂದ ಆಚೆ ಬಂದು ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡುವಂಥ ಒಂದು, ಎಷ್ಟೋ ಸತಿ ಅವರವರೇ ಸೆಲ್ಫ್ ಸ್ಯಾಟಿಸ್ಫೈ ಆಗ್ಬಿಡ್ತಾರೆ. ಓಕೆ, ನಾನು ಇಷ್ಟ ಆಯ್ತು, ಇಷ್ಟಕ್ಕೆ ಸಾಕು. ಇನ್ನು ಎಷ್ಟೋ ಸತಿ ಏನು ಇಷ್ಟ ಮಾಡ್ತಾರೆ ಅಂದರೆ, ಅವ್ರನ್ನ ಲಿವರೇಜ್ ಮಾಡ್ಕೊಂಡು ಬರಲ್ಲ. ಈಗ ನನ್ನ ಹತ್ರ ಒಂದು 1,500 ಕ್ಲೈಂಟ್ ಇದ್ದಾರೆ, ನನ್ನ ಹತ್ರ ಇವ್ರು ಇಷ್ಟೇ ಆಗೋದು, ಇದನ್ನ ಮೇಲ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅದಕ್ಕೆ ಟೆಕ್ನಾಲಜಿ ಇದೆ, ಅದಕ್ಕೆ ಬೇಕಾದಷ್ಟು ರೆವೆನ್ಯೂಸ್ ಇದೆ. ಇಲ್ಲ, ಎಷ್ಟೋ ಸತಿ ಹೆದರ್ಕೊಂತಾರೆ ಜನ, ರೈಟ್? ನಾನು ಒಂದು ಆಫೀಸಲ್ಲಿ ಒಂದು 10 ಜನ ಹುಡುಗರು ಇಟ್ಟರೆ, ನನ್ನ ಕಸ್ಟಮರ್ ಎತ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ಬೋದು. ಹಾಗಾಗಿ ನಾನು ಒಬ್ಬನೇ ಮಾಡ್ಕೊಂಡು ಕೂತ್ಕೊಂತೀನಿ. ಅವಾಗ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗಲ್ಲ. ನನ್ನ ಫಿಲಾಸಫಿ ಏನಿದೆ, ಆ ಫಿಲಾಸಫಿ ಇನ್ನು 10 ಜನಕ್ಕೆ ರೀಚ್ ಆಗಬೇಕು ಅಂತಂದ್ರೆ, ನಾನು 10 ಜನ ನಾನು ಪಳಗ್ಸೋದು, ನನ್ನ ಹುಡುಗರು ಕ್ರಿಯೇಟ್ ಮಾಡಿದ್ರೆ, ನನ್ನ ಎಂಪ್ಲಾಯೀಸ್ ಇತ್ತು ಅಂದ್ರೆ, ಆ 10 ಜನ ಅದು ಆಟೋಮೆಟಿಕ್ಲಿ ಅದು 100 ಜನಕ್ಕೆ ರೀಚ್ ಆಗುತ್ತೆ. ಹಾಗೆ ಆ ಗ್ರೋತ್ ಎಷ್ಟೋ ಸತಿ MFDs ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ. ಬಟ್ ಬ್ಯಾಂಕ್ ಕಡೆಯಿಂದ ಆದಷ್ಟು ನಡೀತಾ ಇದೆ, NDs ಕಡೆಯಿಂದ ನಡೀತಾ ಇದೆ. ಕೆಲವು MFDs ಮಾಡ್ತಾ ಇದ್ದಾರೆ, ಕೆಲವು MFDs ಅಲ್ಲಿಗಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಅದು ಐ ಥಿಂಕ್ ನನ್ಗೆ ಒಂದು ಸ್ವಲ್ಪ ಎಷ್ಟೋ ಸತಿ ಬೇಜಾರಾಗುತ್ತೆ. ದಟ್ MFDs ಇನ್ನಷ್ಟು ಭಾಳ ಮಾಡಬೇಕು. ಅದಕ್ಕೆ ನಮ್ಮ ಕಡೆಯಿಂದನೂ ಭಾಳಷ್ಟು ಎಫರ್ಟ್ ಹಾಕಬೇಕು. ಅದಕ್ಕೋಸ್ಕರ ವರ್ಡ್ಸ್. ಸೊ ಈಗ ನಾವು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಅಂತ ನೋಡಿದಾಗ, ಬಹಳಷ್ಟು ಜನ ಯಂಗ್ಸ್ಟರ್ಸ್ ದೇ ಆರ್ ಎಕ್ಸೈಟೆಡ್, ಎಂಟರ್ ಆಗ್ತಿರ್ತಾರೆ. ನನ್ನ ಫ್ರೆಂಡ್ಸೇ ಬಹಳಷ್ಟು ಜನ ಡಿಸಿಪ್ಲಿನ್ ಇಂದ 5,000 SIP ಎಷ್ಟಾಗುತ್ತೋ ಅವರು ಮಾಡ್ತಾ ಇದ್ದಾರೆ.
ಸೊ ನಿಮ್ ಯುನೋ ನಿಮ್ಮ ಅಡ್ವೈಸ್ ಏನಿರ್ಬೋದು ಅಂದ್ರೆ ಒಬ್ಬ ಯಂಗ್ ಪ್ರೊಫೆಷನಲ್ ಇರ್ಬೋದು, ಇವಾಗಿನ್ನೂ ಕೆಲ್ಸಕ್ಕೆ ಸೇರಿ ಸಂಬಳ ತಗೊಂಡು ಶುರು ಮಾಡ್ತಿರೋರ್ಗಿರ್ಬೋದು, ಅಥವಾ ಬೇರೆ ಏನೋ ಸ್ವಲ್ಪ ವಯಸ್ಸಾಗಿ ಒಂದಿಷ್ಟು ಲಂಸಮ್ ಅಮೌಂಟ್ ಇಟ್ಕೊಂಡವ್ರಿಗಿರ್ಬೋದು, ಮ್ಯೂಚುವಲ್ ಫಂಡ್ ನ ನೀವು ಸಜೆಸ್ಟ್ ಮಾಡ್ತೀರಾ ಅಂತಂದ್ರೆ ಏನಕ್ಕೆ ಸಜೆಸ್ಟ್ ಮಾಡ್ತೀರಾ? ಒಂದು ಮುಂದಿನ ಏನೋ 1 ಅಥವಾ 2 ದಶಕ ಇದರಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ನಾನು ಮನಿ ವೈಸ್ ಕೇಳ್ತಿಲ್ಲ, ಆಸ್ ಅ ಪ್ರಾಡಕ್ಟ್ ನಾವು ಏನ್ ಇದರ ಏನೋ ಒಂದು ಸ್ಟೆಬಿಲಿಟಿ ಇರ್ಬೋದು, ಸೆಕ್ಯೂರಿಟಿ, ಸೇಫ್ಟಿ. ಬಹಳಷ್ಟು ಜನ ನಾವು ಮಾತಾಡಿದಾಗ ಎದುರ್ಕೊಳ್ಳೋದು ಏನಂತಂದ್ರೆ ಇಲ್ಲ ರಿಸ್ಕ್. ಅದು ನಮ್ಮ ರಘುಪತಿ ಸರ್ ಒಂದ್ ಕಡೆ ಹೇಳ್ತಾ ಇದ್ರು ಏನಂತಂದ್ರೆ, ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಸಹಿ ಇದೆ ಅಂತಾನು ಹೇಳ್ತಿದ್ದಾರೆ, ಅದ್ರ ಕೆಳಗಡೆನೆ ಮಾರ್ಕೆಟ್ ರಿಸ್ಕ್ ಅಂತಾನು ಹೇಳ್ತಾರೆ. ಸೊ ದರ್ ಇಸ್ ಅ ಕಾಂಟ್ರಡಿಕ್ಷನ್. ಹಂಗಿದ್ದಾಗ ಹೌ ಡಸ್ ಒನ್ ಅಪ್ರೋಚ್ ಇಟ್? ಆ ಕಾನ್ಫಿಡೆನ್ಸ್ ಏನಕ್ಕೆ ಬರ್ಬೇಕು ಒಬ್ಬ ಇನ್ವೆಸ್ಟರ್ಗೆ? ಇಲ್ಲ ಇದು ಸೇಫ್ ಆಗಿದೆ, ಇದು ನನ್ನ ಕಾಪಾಡುತ್ತೆ ಅನ್ನೋ ಆ ಕಾನ್ಫಿಡೆನ್ಸ್ ಎಲ್ಲಿಂದ ಏನಕ್ಕೆ ಬರ್ಬೇಕು, ಮತ್ತೆ ಏನಕ್ಕೆ ಜನ ಈ ದಾರಿನ ತಗೋಬೇಕು ಅಂತ? ಮ್ಯೂಚುವಲ್ ಫಂಡ್ ಅನ್ನೋವಂಥದ್ದು ಫಸ್ಟ್ ಆಗಿ ಮೊದಲನೇದಾಗಿ ಇಟ್ಸ್ ಸಚ್ ಎ ವಂಡರ್ಫುಲ್ ಪ್ರಾಡಕ್ಟ್. ಎಂಥ ಫ್ಲೂಯಿಡ್ ಪ್ರಾಡಕ್ಟ್ ಅಂದರೆ ಬೇರೆ ಯಾವ ಪ್ರಾಡಕ್ಟು ನಾನು ಕೇಳಿಲ್ಲ. ಇದು ಎಲ್ಲ ಒಂದು ರಿಕ್ವೈರ್ಮೆಂಟ್ಗೂ ಫಿಟ್ ಆಗುವಂಥ ಪ್ರಾಡಕ್ಟ್ ಅನ್ನೋಂಥದ್ದು, ರೈಟ್? ನೀವು ಕೇಳಿದ್ರಿ ಇದು ಯಂಗ್ಸ್ಟರ್ಸ್ ಈಗಿನ್ನೂ ಶುರು ಮಾಡಿದ್ದಾರೆ, ಅವ್ರಿಗೂ ಆಗುತ್ತೆ. ರಿಟೈರ್ಮೆಂಟ್ ಆಗಿರೋ ಅವ್ರಿಗೂ ಒಂದು ಪ್ರಾಡಕ್ಟ್ ಆಗುತ್ತೆ. ಹೇಗೆ ವರ್ಸಟಾಲಿಟಿ ಇದೆ ಅಂದರೆ ಪ್ರತಿಯೊಬ್ಬರಿಗೂ ಬೇಕಾಗಿರೋಂಥ ಒಂದು ಸೊಲ್ಯೂಷನ್ ಅದ್ರಲ್ಲಿ ಒಂದು ಇದೆ. ಅದು ಈ ಎಸ್ಪೆಷಲಿ ಯಂಗ್ಸ್ಟರ್ಸ್ಗಂತೂ ಖಂಡಿತವಾಗ್ಲೂ ಮಾಡಿಸ್ಬೇಕು. ಆ್ಯಂಡ್ ಇದು ನಮ್ಮ ಜವಾಬ್ದಾರಿ. ಫಸ್ಟ್ ಜಾಬ್ ಶುರು ಆಗ್ತಾ ಇದ್ದಂಗೆನೆ ಅವ್ರಿಗೆ ಅರ್ಥ ಮಾಡಿಸಿ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿಸೋದು. ಅದು 1,000 ರೂಪಾಯಿ ಆಗಲಿ, 5,000 ಆಗಲಿ, 10,000 ಆಗಲಿ. ನನ್ನ ಪ್ರಕಾರ ಏನು ಅಂತಂದರೆ, ಒಂದು ಟೇಕ್ ಹೋಮ್ ಸ್ಯಾಲ್ರಿ ಏನಿದೆ ಅದೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ, ರೈಟ್? ಆ ಟೇಕ್ ಹೋಮ್ ಫಾರ್ಮುಲಾ ಅದು 30% ಆದರೂ ಸ್ಟಾರ್ಟಿಂಗ್ ಅವರು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇದು ಮಾಡಿದಷ್ಟು ಅವ್ರಿಗೇನಾಗುತ್ತೆ, ಆಮೇಲೆ ಬರ್ತಾ ಅನುಕೂಲ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಈ ಸ್ಟಾರ್ಟಿಂಗ್ ಆಗಿನ ಜಾಬ್ ಬಂದಾಗ ಬಹಳ ಶೋಕಿ ಜಾಸ್ತಿ ಇರುತ್ತೆ ಬಿಟ್ಟರೆ ಬೇರೆ ಏನು ಖರ್ಚಿರಲ್ಲ. ಅದಾಗಿ ಇನ್ನೊಂದು ಫೇಸ್ ಬರುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ. ಒಂದು ಮದುವೆ ಆಗ್ತೀವಿ, ಮದುವೆ ಆಗಿ ಒಂದು ಮಗು ಆಗುತ್ತೆ, ಮಗು ಆಗಿ ಆ ಮಗು ಒಂದು 3-4 ವರ್ಷ ಬರೋವರೆಗೂ ನಮ್ಮ ಇನ್ಕಮ್ ಲೆವೆಲ್ ಅಷ್ಟು ಮಟ್ಟಿಗೆ ಗ್ರೋ ಆಗಿರಲ್ಲ, ಆಗಿನೂ ಶುರುವಾಗುತ್ತೆ. ಆ ಫೇಸಲ್ಲಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ಮಗು ಡೈಪರ್ಗೆ ಎಲ್ಲ ಸ್ಯಾಲ್ರಿ ಖರ್ಚಾಗುತ್ತೆ, ರೈಟ್? ಸೊ ಹಾಗಿರ್ಬೇಕಾದ್ರೆ ನಾವು ಮ್ಯಾನೇಜ್ ಮಾಡಬೇಕು ಅಂತಂದಾಗ ಸ್ಟಾರ್ಟಿಂಗಲ್ಲಿ ಏನು ಎಕ್ಸ್ಟ್ರಾ ಸೇವ್ ಮಾಡ್ಬೋದು, 30% ಸೇವ್ ಮಾಡ್ಬೋದು. ಅದು ಪ್ರಾಬಬ್ಲಿ ಮದುವೆ ಆಗಿ ಖರ್ಚು ಬಂದಾಗ ಡೆಫಿನೆಟ್ಲಿ ಖರ್ಚಾಗುತ್ತೆ. ಅದಕ್ಕೆ ನಿಮಗೆ ಏನು ಎಕ್ಸ್ಪೆಂಡಿಚರ್ ಮಾಡಲೇಬೇಕು. ಆವಾಗ ಕಮ್ಮಿ ಮಾಡಿ, 20% ಮಾಡಿ. ಬಟ್ ಈ ಸ್ಟಾರ್ಟಿಂಗಲ್ಲಿ 30% ಮಾಡಿದ್ದು ಅಥವಾ ಆ 30ಕ್ಕಿಂತ ಜಾಸ್ತಿ ಮಾಡಿದ್ದೇನಿದೆ ಅದು ನಿಮ್ಗೆ ಅವಾಗಿನ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಅದಾಗಿ ಮತ್ತೆ ನಾವು 35-40 ಏಜ್ ಬರೋವರೆಗೂ ಸೇವಿಂಗ್ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ. ಅದಾದ್ರ ಮೇಲೆ ಮತ್ತೆ ಸ್ಯಾಲರಿ ಇನ್ಕ್ರಿಮೆಂಟ್ ಜಾಸ್ತಿ ಆಗಿರುತ್ತೆ, ಖರ್ಚು ಜಾಸ್ತಿ ಆಗಲ್ಲ. ಯಾಕೆಂದ್ರೆ ಒಂದು ಪಾಯಿಂಟ್ ಅಲ್ಲಿ ಹೇಗಾಗುತ್ತೆ ಅಂದ್ರೆ, ನಾವು ಎಷ್ಟು ಊಟ ಮಾಡ್ಬೋದು, 2 ಸತಿ ಊಟ ಮಾಡ್ಬೋದು, ಎಷ್ಟು ಬಟ್ಟೆ ಹಾಕೊಬೋದು. ಸೊ ಆವಾಗಿನ ಟೈಮಲ್ಲಿ ಮತ್ತೆ ಖರ್ಚು ಅಷ್ಟೇ ಇರುತ್ತೆ, ಇನ್ಕಮ್ ಜಾಸ್ತಿ ಆಗ್ತಾ ಬರುತ್ತೆ. ಅವಾಗ ನಾವು ಸೇವಿಂಗು ಹೋಗ್ತಾ 50%ವರೆಗೂ ತೊಗೊಂಡೋಗ್ಬೋದು. ಹಾಗೆ ಮಾಡೋದ್ರಿಂದ ಎಸ್ಪೆಷಲಿ ಇವಾಗಿನ ಜನರೇಷನ್ ಅಥವಾ ನಾವು ಎಷ್ಟೋ ಜನ ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯೀಸ್, ಇವ್ರಿಗೆ ಯಾವ್ದು ಬೆನಿಫಿಟ್ ಇಲ್ಲ. ಮುಂಚೆ ಆದ್ರೆ ಗವರ್ಮೆಂಟ್ ಸರ್ವಿಸ್ ಅಲ್ಲಿ ಇದ್ದವ್ರಿಗೆ ಒಂದು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಗವರ್ಮೆಂಟ್ ಕೊಡೋರು. ಈಗ PF ಅಲ್ಲೂ ಹೆಸರಿಗೆ PF ಡಿಡಕ್ಟ್ ಆಗುತ್ತೆ, ಅದು ಸಾಕಾಗೋದಿಲ್ಲ ಇವತ್ತಿರೋ ರೇಟ್ ಆಫ್ ಇನ್ಫ್ಲೇಷನ್ ಎಕ್ಸ್ಪೆಂಡಿಚರ್ಗೆ. ನಾವು ಒಂದು 30 ವರ್ಷ ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಮನುಷ್ಯನ ಫೇಸ್ ಅಲ್ಲಿ 30 ಅಂತ ಲೆಕ್ಕ ಇಟ್ಕೊಂಡು 90 ವರ್ಷ ಬದುಕ್ತೀವಿ ಅಂದ್ರೆ, ಬದುಕಲಿಲ್ಲ ಅಂದ್ರೆ ಬೇರೆ ವಿಷಯ. ಆ ಕ್ಯಾಲ್ಕುಲೇಷನ್ ಅಲ್ಲಿ ಫಸ್ಟ್ ಒಂದು 25 ವರ್ಷದಿಂದ 20-30 ವರ್ಷದವರೆಗೂ ಇವತ್ತಿನ, ಯಾಕೆಂದ್ರೆ ಎಜುಕೇಶನ್ ಲೆವೆಲ್ಸ್ ಎಕ್ಸ್ಟ್ರಾ ಮಾಸ್ಟರ್ಸ್ ಆಮೇಲೆ ಇನ್ನೊಂದು ಡಿಗ್ರಿ ಅಂತ ಹೇಳಿ 30 ವರ್ಷದವರೆಗೂ ಓದ್ತಾ ಇರ್ತೀವಿ. ಅದಾಗಿ ಇನ್ನೊಂದು 30 ವರ್ಷ ಕೆಲಸ ಮಾಡ್ತೀವಿ. ಈ ಫಸ್ಟ್ 30 ವರ್ಷ ನಮ್ಮ ಪೇರೆಂಟ್ಸ್ ನಮ್ಮನ್ನ ಕಾಪಾಡ್ಕೊಂಡ್ಬರ್ತಾರೆ. ಈ ನೆಕ್ಸ್ಟ್ 30 ವರ್ಷ ನಾವೇನ್ ಅರ್ನಿಂಗ್ ಮಾಡ್ತೀವಿ ಅದು ನೆಕ್ಸ್ಟ್ ರಿಟೈರ್ಡ್ ಲೈಫ್ಗೆ ನಮ್ಮ ಖರ್ಚು ನಾವೇ ನೋಡ್ಕೊಬೇಕು. ಈ 30 ವರ್ಷ ಏನ್ ಅರ್ನ್ ಮಾಡಿ ಸೇವ್ ಮಾಡಿದ್ವಿ ಅದನ್ನ ನೆಕ್ಸ್ಟ್ 30 ವರ್ಷಕ್ಕೆ ಬೇಕು ಅಂದ್ರೆ, ಬಟ್ ಎದ್ರಲ್ಲಿ ಏನಾಗಿದೆ, ಇನ್ಫ್ಲೇಷನ್. ಈ ಪ್ರತಿ 30 ವರ್ಷಕ್ಕೂ ಇವತ್ತಿನ ಡೇಟ್ಗೆ ನನಗೆ ತಿಂಗಳಿಗೆ ಖರ್ಚು ಒಂದು 10,000 ರೂಪಾಯಿ ಆಗ್ತಿದೆ ಅಂತಂದ್ರೆ, ಆ ಒಂದು ಪ್ರತಿ 10 ವರ್ಷಕ್ಕೆ ಅದು ಡಬಲ್ ಆಗ್ತಾ ಲೆಕ್ಕ ಬರುತ್ತೆ. ಸೊ 30 ವರ್ಷ ಆದ್ಮೇಲೆ ನನಗೆ ಇವತ್ತಿನ ಡೇಟ್ 10,000 ರೂಪಾಯಿಗೆ ಏನ್ ಜೀವನ ಮಾಡ್ತಾ ಇದ್ದೀನಿ, ಅದು ನನಗೆ ಸುಮಾರು 40,000-50,000 ರೂಪಾಯಿ ಬೇಕಾಗತ್ತೆ. ಅದು ಇನ್ನ ರಿಟೈರ್ ಆಗಿ ಇನ್ನ ಹೋಗ್ತಾ ನಮ್ ವಯಸ್ಸು ಜಾಸ್ತಿ ಆಗುತ್ತೆ ಬಿಟ್ರೆ ಖರ್ಚು ಕಮ್ಮಿ ಆಗಲ್ಲ. ಅದ್ರಲ್ಲಿ ಮೆಡಿಕಲ್ ಬಿಲ್ಸು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಇನ್ನು ಮೆಡಿಕಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ ಇವತ್ತಿನ ಡೇಟಿಗೆ. ಏನೇ ಮೆಡಿಸಿನ್ ಹಿಂಗ್ ಹಾಸ್ಪಿಟಲ್ ಹಿಂಗ್ ಆಚೆ ಬಂದ್ರೆ 3 ಲಕ್ಷ ರೂಪಾಯಿ ಬಿಲ್ ಆಗುತ್ತೆ.
ಹಂಗಿರ್ಬೇಕಾದ್ರೆ ಅಷ್ಟು ಸೇವಿಂಗ್ ಮಾಡಬೇಕು ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ನಾವು ಹೆಲ್ದಿಯಾಗಿ ಇರ್ಬೇಕಾದ್ರೆ ಅರ್ನ್ ಮಾಡ್ಬೇಕಾದ್ರೆ ಡೇ ಒನ್ನಿಂದ ಶುರು ಮಾಡೋದು ಇಂಪಾರ್ಟೆಂಟ್. ನೀವು ಕರೆಕ್ಟಾಗಿ ಹೇಳಿದ್ರಿ, ಅವ್ರಿಗೆ ಡೆಫಿನೆಟ್ಲಿ ಇನ್ವೆಸ್ಟ್ ಮಾಡಿಸ್ಬೇಕು. ಯಾವ ಪ್ರಾಡಕ್ಟ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಪರ್ಸನಲೈಸ್ಡ್ ಇಂಡಿವಿಜುವಲ್, ಯಾಕೆಂದ್ರೆ ಅದು ಪರ್ಸನಲ್ ಸೊಲ್ಯೂಷನ್. ಯಾಕೆಂದ್ರೆ ನನ್ನ ಜರ್ನಿ ನಿಮ್ಮ ಜರ್ನಿ ಕಂಪ್ಲೀಟ್ಲಿ ಡಿಫ್ರೆಂಟ್, ರೈಟ್? ಇವಾಗ ನನಗೆ ಒಬ್ಬ ಇನ್ನೊಂದು ಟ್ವಿನ್ ಬ್ರದರ್ ಇದ್ದ ಅಂದ್ರೂ ಅವ್ನಿಗೆ ಬೇಕಾಗಿರೋಂಥ ರಿಕ್ವೈರ್ಮೆಂಟ್ಸು ನನಗೆ ಬೇಕಾಗಿರೋಂಥ ರಿಕ್ವೈರ್ಮೆಂಟ್ಸ್ ಬೇರೆ ಬೇರೆ ಆಗಿರುತ್ತೆ. ಅವ್ರದೇ ಜರ್ನಿ ಬೇರೆ, ನನ್ನದೇ ಜರ್ನಿ ಬೇರೆ, ನನಗೆ ಸೇವಿಂಗ್ ಬೇರೆ, ನನ್ನ ಎಕ್ಸ್ಪೆಂಡಿಚರ್ ಬೇರೆ. ಹಂಗಿರ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಅದು ಒಂದು ಡೀಟೇಲ್ ಡಿಸ್ಕಷನ್ ಮಾಡಿ ಅದನ್ನ ಆ ಒಂದು ಸೊಲ್ಯೂಷನ್ಗೆ ಬರಬೇಕಾಗತ್ತೆ. ಹಾಗಾಗಿ ಇದು ಒಂದು ಆತ್ಮೀಯ ಹತ್ರ ಸೆಟಪ್ ಏನಿದೆ ಇದು ಬೇಕಾಗುತ್ತೆ. ಅದರಲ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಆದಂಥ ಒಂದು ಇಂಡಿವಿಜುವಲ್ ಆನ್ಸರ್ ಸೊಲ್ಯೂಷನ್ಸ್ ಕೊಟ್ಟು ಅವ್ರಿಗೆ ಮುಂದೆ ತೊಗೊಂಡೋಗ್ಬೇಕು. ಆ್ಯಂಡ್ ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ವೆದರ್ ಅದು ನಾನು ಆಲ್ರೆಡಿ ರಿಟೈರ್ಡ್ ಆಗ್ಬಿಟ್ಟಿದ್ದೀನಿ, ನಾನು ಇವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾನು ಆಲ್ರೆಡಿ 40 ಆಗ್ಬಿಟ್ಟಿದ್ದು, ಇಷ್ಟು ವರ್ಷ ಮಾಡಿಲ್ಲ, ಲೇಟ್ ಆಗಿಲ್ಲ, ಇವತ್ತೂ ಮಾಡ್ಬೋದು, ರೈಟ್? ಎಷ್ಟೋ ಸತಿ ಏನಾಗುತ್ತೆ, ನಾನು ಇದು FD ಮತ್ತು ಗೋಲ್ಡ್ ಎಕ್ಸಾಂಪಲ್ ಕೊಡ್ತಿದ್ದೆ. ಇದೇ ಒಂದು 50 ವರ್ಷದ ಹಿಂದೆ 30 ವರ್ಷದ ಹಿಂದೆ ಮೊಬೈಲ್ ಇರಲಿಲ್ಲ, ಲ್ಯಾಪ್ಟಾಪ್ ಇರಲಿಲ್ಲ, ಇವತ್ತು ನಾವು ಯೂಸ್ ಮಾಡ್ತಾ ಇದ್ದೀವಿ ತಾನೆ, ರೈಟ್? ನಮ್ಮ ಪೇರೆಂಟ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನಿದೆ ಭಯ? ಯಾಕೆಂದ್ರೆ ಮ್ಯೂಚುವಲ್ ಫಂಡ್ ಇಸ್ ಅ ನ್ಯೂ ಜನರೇಷನ್ ಪ್ರಾಡಕ್ಟ್. ನೀವು ಆ ನ್ಯೂ ಜನರೇಷನ್ ನೀವು ಅಡಾಪ್ಟ್ ಆಗಿ ನಿಮ್ಮ ಇನ್ವೆಸ್ಟ್ಮೆಂಟ್ಸು ಹಾಗೆ ಅಡಾಪ್ಟ್ ಮಾಡ್ಕೊತಾ ಹೋದ್ರೆ ನೀವು ಆ ಇವಾಲ್ವ್ ಆಗ್ತೀರಾ. ಇಲ್ದಿದ್ರೆ ನೀವು ಹಳೆ ಟೆಲಿಫೋನು ಲ್ಯಾಂಡ್ಲೈನ್ ಇಟ್ಕೊಂಡು ವರ್ಕ್ ಮಾಡಂಗಿದ್ರೆ ಮಾಡಿ, ಅಲ್ವಾ? ಹಾಗೆ. ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ ಆಗಿ ಏನೋ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ. ಕಡೆಯದಾಗಿ ನಾಗೇಂದ್ರ ಅವರು, ರಘುಪತಿ ಅವರು ಆತ್ಮೀಯ ಸಂಸ್ಥೆ ಪ್ರಾರಂಭ ಮಾಡ್ತಿದ್ದಾರೆ. ಈ ಆತ್ಮೀಯ ಸಂಸ್ಥೆಗೆ ನಿಮ್ಮ ಶುಭ ಹಾರೈಕೆ ಏನಾದರೂ ಇದ್ರೆ ಖಂಡಿತ. ಆತ್ಮೀಯ ಅನ್ನೋ ಹೆಸರೇ ನನಗೆ ಬಹಳ ಸ್ಫೂರ್ತಿದಾಯಕ. ಅದರಲ್ಲಿ ಒಂದು ತತ್ವಪದ ಏನು ಅಂದ್ರೆ ಆತ್ಮೀಯ. ಆ ಆತ್ಮ ಏನಿದೆ ಅಂದ್ರೆ ಒಂದು ಆತ್ಮದಿಂದ ಇನ್ನೊಂದು ಪರ್ಸನಲೈಸ್ಡ್ ಸೊಲ್ಯೂಷನ್, ಪ್ಲಸ್ ನಮ್ಮವರು, ನಮಗೋಸ್ಕರ ಒಂದು ಫ್ಯಾಮಿಲಿ, ರೈಟ್? ನಾವು ಒಂದು ಫ್ಯಾಮಿಲಿ ಅಂದ್ರ ಮೇಲೆ ಒಬ್ರಿಗೊಬ್ರಿಗೆ ಸುಖ ದುಃಖ ಹಂಚ್ಕೊಳ್ಳೋ ಅಂತ ಒಂದು ಇದು, ಆ ಒಂದು ಅಟ್ಮಾಸ್ಫಿಯರ್ ಅವರು ಆಲ್ವೇಸ್ ನಾಗೇಂದ್ರ ಸರಲ್ಲಿ ಆಲ್ರೆಡಿ ಇತ್ತು. ಅದಕ್ಕೀಗ ಪ್ರಾಬಬ್ಲಿ ಒಂದು ಆರ್ಗನೈಸೇಷನ್ ರೂಪ ಬಂದಿದೆ. ಖಂಡಿತವಾಗ್ಲೂ ವೆರಿ ಗುಡ್ ವಿಶಸ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ನ್ಯೂ ವೆಂಚರ್. ಆ್ಯಂಡ್ ಇದು ಖಂಡಿತವಾಗ್ಲೂ ಗ್ರೋ ಆಗುತ್ತೆ, ಇನ್ನಷ್ಟು ಬೆಳವಣಿಗೆ ಆಗುತ್ತೆ, ಇನ್ನಷ್ಟು ಜನಕ್ಕೆ ರೀಚ್ ಆಗಿ ಬಹಳ ಲೋಕಲ್ ಲೊಕೇಶನ್ಸಲ್ಲಿ ಸ್ಮಾಲೆಸ್ಟ್ ಲೊಕೇಶನ್ ಯಾರಿಗೆ ಈ ಮ್ಯೂಚುವಲ್ ಫಂಡ್ ಆಗಲಿ ಇದ್ರ ಬಗ್ಗೆ ಬೆನಿಫಿಟ್ಸ್ ತಿಳಿಸ್ಕೊಟ್ಟು ಅವ್ರಿಗೂ ಬೆನಿಫಿಟ್ ಆಗಿ, ನಾನು ಹೇಳಿದ್ನೆಲ್ಲ ದೇಶ ಸೇವೆ ಈ ಆತ್ಮೀಯ ರೂಪದಲ್ಲಿ ಆಗುತ್ತೆ ಅನ್ನೋದು ನನ್ನ ಭರವಸೆ ಇದೆ. ಇದು ಬೆಳೀತಾ ಹೋಗಲಿ, ಇನ್ನು ಬೆಳೆದು ಇನ್ನು 100 ವರ್ಷ, 200 ವರ್ಷ, 300 ವರ್ಷದವರೆಗೂ ಈ ಸಂಸ್ಥೆ ಹಾಗೆ ದೊಡ್ಡದಾಗಲಿ ಅನ್ನೋದು ಆಸೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್.